ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಾನು ಈ ಪತ್ರಿಕೆ ಸಂದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೀನಿ. ಹೇಳ್ತೀನಿ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ದಿನ ಬೆಳಗ್ಗೆ ಎದ್ರೆ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೀವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಹೋರಾಟ ಮಾಡಿ ಬಂದಂಥವ್ರು ಜಾಸ್ತಿ. ನಮ್ಮ ದೇವೇಗೌಡರು ಸಹಿತ ಭಾಳ ಹೋರಾಟ ಮಾಡಿ ಈಚೆಗೆ ಬಂದಿತ್ತು. ಅವ್ರ ಬಗ್ಗೆ ನಮಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಬಟ್ ಒಂದೇನಪ್ಪ ಅಂದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥದನ್ನೆಲ್ಲ ನೋಡುವಂಥ ಟೈಮ್ ಬಂತಲ್ಲ ಅವ್ರಿಗೆ ಅನ್ನೋದು ನಮಗೆ ನೋವಿದೆ ಗೌಡ್ರ ಬಗ್ಗೆ. ಅದರಿಂದ ಫಸ್ಟು ನಾನು ನರೇಂದ್ರ ಮೋದಿ, ನಾನೊಬ್ಬ ಮಾಜಿ ಸಂಸದ, ನರೇಂದ್ರ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರು JDS-ಅನ್ನು ದೂರ ಕಾಯ್ದುಕೊಂಡಿರಿ, ನೀವ್ಯಾರು ಹತ್ರಕ್ಕೆ ತಗೋಬೇಡಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಒತ್ತಾಯ ಮಾಡ್ತೀನಿ, NDAಯಿಂದ ಈ ಮಿತ್ರ ಪಕ್ಷವನ್ನು ಹೊರಗೆ ಹಾಕಬೇಕು ಅನ್ನೋದನ್ನು ಒತ್ತಾಯ ಮಾಡ್ತೀನಿ. ನಾನು NDAನಲ್ಲಿ ಇರಲಿಕ್ಕೆ ನಾಲಾಯಕ. ಒಂದು, ಇವತ್ತು ದೊಡ್ಡಗೌಡರಿಗೆ ಈ ವಯಸ್ಸಿನಲ್ಲಿ ಇಂಥ ಒಂದು ದುಸ್ಥಿತಿ ತಂದ್ರಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದೆ. ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದಾಗ ನಮಗೆ ಒಂದೊಂದಾಗಿ ಜ್ಞಾಪಕ ಬರ್ತದೆ. ಈಗ ಆಡಿದವ್ರ ಪಾಪ ಮಾಡಿದವ್ರ ಬಾಯಿಲಿ ಏನು ಹೇಳ್ತಾರಲ್ಲ ಒಂದು ಗಾದೆ, ಆಡಿದವ್ರ ಪಾಪ ಮಾಡಿದವ್ರ ಬಾಯಿಲಿ, ಮಾಡಿದವ್ರ ಪಾಪ ಆಡಿದವ್ರ ಬಾಯಿಲಿ. ಹಾಂ, ರಿವರ್ಸ್ ಅದು. ಇಂಥ ಪರಿಸ್ಥಿತಿನಲ್ಲಿ ಹಿಂದೆ ಯಾರ್ಯಾರು ಹಿಂದೆಲ್ಲ ಒಂದು ಇನ್ನೂ ಒಂದು ಗಾದೆ ಏನು ಹೇಳ್ತಾರೆ ಅಂದರೆ, ಹಿಂದೆಲ್ಲ ಮಾಡಿದ್ದನ್ನು ಮುಂದಿನ ಯುಗಕ್ಕೆ ನೋಡ್ತಿದ್ದೋ ಅಂತಿದ್ದೋ, ಈಗಲೇ ನೋಡಬೇಕು ಅನ್ನೋ ಪರಿಸ್ಥಿತಿ ಬಂದದಲ್ಲ. ಇಂಥ ದುಸ್ಥಿತಿ ಇವತ್ತು ದೊಡ್ಡಗೌಡರಿಗೆ ತಂದು ಮಡಗಿಬಿಟ್ರು. ನಾನು ಕುಮಾರಸ್ವಾಮಿಯವ್ರಿಗೆ ಒತ್ತಾಯ ಮಾಡ್ತೀನಿ, ಅದಕ್ಕಿಂತ ಮುಂಚೆ ನಾವೆಲ್ಲ ರಾಜಕೀಯವಾಗಿ ಭಾಳ ಪ್ರಾಮಾಣಿಕವಾಗಿ ಬೆಳಿಬೇಕು ಅಂತ ಬಂದವರು. ನಮ್ಮನ್ನು ಸಹಿತ ಮುಳುಗಿಸ್ತವರು ಇದೇ ಕಂಪನಿಯವರು. ನನ್ನಂತರು ಎಷ್ಟು ಜನ ಮುಳುಗೋದ್ರು ತಮಗೆ ಜ್ಞಾಪಕ ಇರ್ಬೋದು. ಗಂಗಾಧರ ಮೂರ್ತಿ ವಕೀಲರು ಸಾವು ಶಿವರಾಮೇಗೌಡನಿಗೆ ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇದೆಯಾ? ಸಂಬಂಧ ಇಲ್ಲ. ಕೋರ್ಟಲ್ಲಿ ನಾವು ಗೆದ್ದಾಗಿದೆ. ಕೋರ್ಟಿಂದ ಬಿಡಿ ಒಂದು ಕಡೆಗೆ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಆ ಒಂದು ಕೂದಲು ಎಳೆವಷ್ಟು ನನಗೆ ಸಂಬಂಧ ಇಲ್ಲ. ಆದರೆ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ನಮ್ಮ ದೊಡ್ಡಗೌಡರು 8 ಕಿಲೋಮೀಟ್ರ್ ಪಾದಯಾತ್ರೆ, ಫೋಟೋನ ಹೆಂಗೆ ತಲೆ ಮೇಲೆ ಹೊತ್ಕೊಂಡು 8 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದನ್ನು ಮಂಡ್ಯ ಜಿಲ್ಲೆ, ಈ ರಾಜ್ಯದ ಜನತೆ, ರಾಷ್ಟ್ರದ ಜನತೆಗೆ ನಾನು ಜ್ಞಾಪಕ ಮಾಡ್ತೀನಿ. ನಿಜ, ಅದು ರಾಜಕೀಯ ಒಂದು ಕಡೆಗೆ 2 ಸರಿ ಕರೆದ್ರೂ ಓದೋ ಸಂದರ್ಭ. ಆಮೇಲೆ ನಾನು ಎಲ್ಲ ನಿಮ್ಗೆ ಯಾರಿಗೆ ಬೇಜಾರಾದ್ರೇನು ತಪ್ಪಿಲ್ಲ. ನಾನು ಸಕ್ರಿಯವಾಗಿ ನಾವಿದ್ದಿದ್ರಲ್ಲಿ, ನಾನು ಸತ್ಯ ಹರಿಶ್ಚಂದ್ರನ ಮಗ ಅಂದೇ ಇದ್ರೂ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣಿಗಳಂಗೆ ನಾವೆಲ್ಲ ಕೆಲಸ ಮಾಡುವಂಥವ್ರು. ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಗಂಗಾಧರ ಮೂರ್ತಿ ಕೊಲೆ ಕೇಸ್ನಲ್ಲಿ ನಂದು ಒಂದು ಎಳ್ಳಿಷ್ಟು, ಒಂದು ಕೂದಲು ಎಳೆಯವಷ್ಟು ಸಂಬಂಧ ಇಲ್ಲ. ಕೋರ್ಟಲ್ಲಿ ಏನು ತೀರ್ಮಾನ ಆಯಿತು? ನಾನು ನಿರ್ದೋಷಿ ಅಂತಲೂ, ಕೊಲೆ ಮಾಡಿದವರು 14 ವರ್ಷ ಜೈಲು ಶಿಕ್ಷೆ ಆಯಿತು. ನನಗೂ ಕೊಡ್ಬೋದಾಗಿತ್ತಲ್ಲ ಅವತ್ತು. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ದೊಡ್ಡಗೌಡ್ರಿಗೆ ಗೊತ್ತೋ ಗೊತ್ತಿಲ್ವೋ, ಅಥವಾ ನಮ್ಮ ಪಕ್ಷವನ್ನು ಮೇಕೆತ್ಕೊಂಡು ಹೋಗ್ಬೇಕು ಅಂತಲೋ ನಮ್ಮಂಥವ್ರ ಮೇಲೆಲ್ಲ ತುಳಿದು ಮಾಡಿದಂಥ ಪಾಪ ಇವತ್ತು ಈ ವಯಸ್ಸಿನಲ್ಲಿ ಇಂಥದನ್ನೆಲ್ಲ ನೋಡ್ತಕ್ಕಂಥ ದೌರ್ಭಾಗ್ಯ ಅವರಿಗೆ ಬಂತಲ್ಲ ಅಂಥೇಳಿ ನಾವೇ ಗೌಡ್ರ ಬಗ್ಗೆ ಮುರುಕ ಮಾಡ್ತಾ ಇದ್ದೀವಿ. ಇವತ್ತು ನಾನು ಒಬ್ಬನೇ ಅಲ್ಲ, ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಮೇಜರ್ ಆಗಿ ಒಕ್ಕಲಿಗ ಕಮ್ಯುನಿಟಿಯವರು ಭಾಳ ತುಳಿತಕ್ಕೊಳಗಾಗಿರ್ತಿದ್ದು ಈ ಪಕ್ಷದಿಂದಲೇ. ಇವರು ಪಕ್ಷ ನಮಗೂ ಅಧಿಕಾರ ಕೊಟ್ಟಿದ್ದಾರೆ, ನಾನು ಇನ್ನಿಲ್ಲ ಅನ್ನೋದಿಲ್ಲ. ನಾವೇನು ಅಧಿಕಾರ ಪುಕ್ಕಟ್ಟೆ ತಗೊಂಡಿಲ್ಲ. 2017ರಲ್ಲಿ ನಾನು ಇಂಡಿಪೆಂಡೆಂಟಾಗಿ ನಿಂತು ಗೆದ್ದಿದ್ದೇನೆ 2 ಸಾರಿ. ಇಂಡಿಪೆಂಡೆಂಟಾಗಿ ಗೆದ್ದಾಗ ಇವರ ಪಕ್ಷ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಾಗ ಸಪೋರ್ಟ್ ಕೊಟ್ವಿ ನಾವು. ನಾನು ಆಗ 13 ಜನ MLAಗಳು ಜೊತೆ ಮಾಡಿಕೊಂಡು ಸಪೋರ್ಟ್ ಕೊಟ್ವಿ. ಅದಕ್ಕೆ ನನಗೆ ಗೌಡ್ರು ಡೆಲ್ಲಿ ಕಡೆಗೆ ಹೋದ ಮೇಲೆ ನನಗೆ ಆ ಒಂದು
ಕುರುವಾಗಿ BDA ಚೇರ್ಮನ್ನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು. ನಾನು ಯಾಕೆ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ನೊಂದವರು, ಈ ಕುಟುಂಬದಿಂದ ನೊಂದಿರ್ತಕ್ಕಂಥವ್ರು. ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ, ನೀವು ಅವತ್ತು ಗಂಗಾಧರ ಮೂರ್ತಿ ಕೊಲೆ ವಿಚಾರದಲ್ಲಿ 8 ಕಿಲೋಮೀಟ್ರ್ ಬೆಳ್ಳೂರಿಂದ ಕಂಚನಹಳ್ಳಿವರೆಗೂ ಬಾಯಿಗೆ ಬಟ್ಟೆ ಕಟ್ಕೊಂಡು ತಲೆ ಮೇಲೆ ಫೋಟೋ ಹೊತ್ಕೊಂಡು ಮೆರೆದ್ರಿ. ಬೆಂಗಳೂರಿನಿಂದ ಎಸ್ ರಮೇಶ್ ಕೇಸ್ನಲ್ಲಿ ಕುಣಗ್ಲೂರಿಗೂ ಬಂದ್ರಿ. ಆದರೆ ಇವತ್ತು ಸಾವಿರಾರು ಜನ, ನಿಜ, ನೀವು ಈಗ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅವ್ರು ಮೊನ್ನೆ ಭಾಷಣ ಮಾಡಿದರು, ನೀವೇ ವಿಡಿಯೋದಲ್ಲಿ ತೋರಿಸಿದ್ದೀರಿ, ಏನಂತ ಭಾಷಣ ಮಾಡಿದರು. ಇವನು ನನ್ನ ರೇವಣ್ಣನ ಮಗ ಅಲ್ಲ, ನನ್ನ ಮಗ ಇದ್ದಂಗೆ, ಇವನ್ನೇನಿದ್ರು ನಾನು ಸರಿ ಮಾಡ್ತೀನಿ, ನೀವು ಓಟ್ ಕೊಡಬೇಕು ಅಂತ ಕೇಳ್ಕೊಂಡ್ರು. ಅದೊಂದು ಕಡೆಗಿರಲಿ. ಇವತ್ತು ಹೇಳ್ತಾರೆ ದೇವೇಗೌಡರು ಮನೆ ನಮ್ಮದೇ ಬೇರೆ, ಅವ್ರದ್ದೇ ಬೇರೆ, ರೇವಣ್ಣನ ಕುಟುಂಬದವ್ರದ್ದೇ ಬೇರೆ ಅಂತರ ಕಾಯ್ಕೊತಾ ಇದ್ದಾರೆ. ನಾನು ಈ ಬುದ್ಧಿವಂತಿಕೆ ಉಪಯೋಗಿಸೋದು ಬೇಡ. ಜನ ಯಾರೂ ದಡ್ರಲ್ಲ, ಕರ್ನಾಟಕ ರಾಜ್ಯದ ಜನ ಯಾರೂ ದಡ್ರಲ್ಲ. ಮನುಷ್ಯ ತಪ್ಪು ಮಾಡ್ತಾನೆ, ಒಂದು ಸಣ್ಣ ಪುಟ್ಟ ತಪ್ಪ ನಾವು ಮಾಡಿದ್ದೀವಿ, ನೀವು ಮಾಡಿರ್ತೀರಿ, ಸಮಾಜದಲ್ಲಿ ನಡೆಯೋ ಕಾಲ ಎಡುತ್ತೆ. ಆದರೆ ನಿರಂತರವಾಗಿ ರೇವಣ್ಣ ಮತ್ತು ರೇವಣ್ಣನ ಕುಟುಂಬ ಮಗ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ಇವತ್ತು ನೋಡಿದ್ರೆ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಹೊರದೇಶದಲ್ಲಿರ್ತಕ್ಕಂಥ ಒಕ್ಕಲಿಗರು ಸಹಿತ ತಲೆ ತಗ್ಸ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ. ನೀವು ಗೂಗಲ್ಗೆ ಹೋಗಿ, ಗೂಗಲಲ್ಲಿ ಪಿ ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ, ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ. ಹೊಡೀರಿ, ಯಾರ್ದಾರ ಫೋನ್ ನಮ್ಮವರ ಸಿಕ್ಕಿ ಹೊಡೆದು ಬಿಡ್ತೀರಾ? ಹೊಡೀರಿ, ನೋಡ್ಕೊಳ್ರಪ್ಪ. ನಾನು ಅದಕ್ಕೆ ಮದಿಕೆರೆ ಜಯರಾಮ್ ಕಾಣಲಿಲ್ವ ಅಂತ ಕೇಳಿದ್ದು. ಯಾರು ಇಲ್ಲಿ ಒಳಗ ಅದೇ ಗೊತ್ತಿಲ್ಲ. ನೀವು ಬ್ಯಾನ್ ಮಾಡ್ಕೊಂಡಿದ್ರೆ ನಮ್ಗೆ ಗೊತ್ತಾಗುತ್ತಪ್ಪ. ಒಂದು, ನಾನು ಕುಮಾರಸ್ವಾಮಿ ಅವ್ರಿಗೆ ಒತ್ತಾಯ ಮಾಡ್ತೀನಿ, ದೇವೇಗೌಡರಿಗೆ ಮೆರವಣಿಗೆ ಮಾಡೋಕ್ಕೆ, ಕಾಲ್ನಡಿಗೆ ಮಾಡೋಕ್ಕೆ ಆಗೋದಿಲ್ಲ. ನಾನು ತಿಳ್ಕೊಂಡಿದ್ದೆ, ನರೇಂದ್ರ ಮೋದಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಮೋದಿಜಿ ಅಂತ ಕೂಗಿದಾಗ ಈ ವೈನ್ ಪಾಪ ಈ ಮುದುಕನ ಕಂಠ ಎಷ್ಟು ಜೋರಾಗದ್ರಿ ಅಂತ. ಆದರೆ ಅವ್ರು ಬೇಕಾದ್ರೆ ಈಗಲೂ ಕಾಲ್ನಡಿಗೆಯಲ್ಲಿ ಹಾಸನ ತನಕ, ಬೆಂಗಳೂರಿನಿಂದ ಹಾಸನ ತನಕ ಮೆರವಣಿಗೆ ಮಾಡಿ ಆ ಸಂತ್ರಸ್ತರು 3,000 ಜನ ಹೆಣ್ಣುಮಕ್ಕಳು ಅಬಲರು ಇವತ್ತು ಯಾರು ಜನತಾದಳ ಅಂತ ಹೋರಾಟ ಮಾಡಿ ಪ್ರಾಣ ತತ್ಕೊಂಡ್ರು ಅಂತ ಕಾರ್ಯಕರ್ತರ ಮನೆಯವರುಗಳು ಇವತ್ತು ಬೀದಿಲಿ ನಿಂತವ್ರೆ. ಜಿಲ್ಲಾ ಪರಿಷತ್ ಮೆಂಬರ್, ಸಬ್ ಇನ್ಸ್ಪೆಕ್ಟರ್, ನೀವೆಲ್ಲ ನೋಡಿದಿರಿ. ನೀವೇನು ಸುಮ್ಮನೆ ಕೂತಿಲ್ಲ, ಎಲ್ಲ ನೋಡಿ ಕಂಪ್ಲೀಟಾಗಿ ನೋಡ್ತೀರಿ, ಅದೇನು ತೊಂದರೆ ಇಲ್ಲ. ನೋಡಿದಿರಿ, ಯಾರು ನೋಡಿದಾರ ಯಾರು ಇಲ್ಲ ಅಂತ ಅನ್ಕೋತೀನಿ. ನೋಡಿದವ್ರು ಯಾರು ಇದ್ದೀರಾ? ನಾನು ಆ ಕರ್ಮನ ದೇವರಾಣಿಗೂ ಹೇಳ್ತೀನಿ ಕೇಳಿ. ಮನುಷ್ಯ ತಪ್ಪು ಮಾಡ್ತಾನ್ರಿ, ಅವನು ಇನ್ನೇನು 5 ವರ್ಷ ದಿನಕ್ಕೆ 3 ಜನದಂತೆ ಇದನ್ನ ರುಬ್ಬಿರೋದು, ಇನ್ನೇನು ಮಾಡಿಲ್ಲ ರೀ. ಇನ್ಯಾರ ಬಡವ್ರ ಮಕ್ಕಳು ಸಿಕ್ಕಿರು ಬಿಡ್ತಿದ್ರಾ? ಶಿವರಾಮೇಗೌಡನ ಮಗ ಮಾಡಿದ್ರೆ ಬಿಡ್ತಿದ್ರು ಅಂದ್ರೆ ನೀವು ಎಳೆಯಾಗಿ ಬರ್ದಾಕ್ಬಿಟ್ಟಿವ್ರಿ, ಬಂದು ನಮ್ಮ ಮನೆ ತಲೆ ನಿಂತ್ಕೊಂಡ್ಬಿಟ್ಟಿವ್ರಿ. ಈಗ ಮಾತ್ರ ಕಾಣದಂಗಿದ್ದೀರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.